Refer ಮಾಡ್ಕೋರಿ. Let us start today's class with the new topic. It is like an essay. Put today's date, dear students. The title goes on saying please. Written by A.J. Gardiner. Written by A.J. Gardiner. He is from which place, dear students? He is from which place? Shout your answers. Answers at front of your screen. Shout your answers. He's from which place? From British. Okay, Saku. What is his pen name? What is his pen name? What do we call pen name? Alpha of the flow. Alpha of the flow. flow. Flow wala flow. What do you mean by pen name, Saku? Ankita Namari. Yes. ಕವಿಯ ಅಥವಾ ಸಾಹಿತ್ಯ ಅಂಕಿತ ನಾಮ. Name his writings. Identify the writings given in his paragraph. ಎದ್ರ ಬಗ್ಗೆ ಬರ್ದಾರ? The titles are given. Name them. The Pillars of Society. Okay. Pebbles on the shore. Okay. Many Many furs furrows and leaves on the and wind. leaves on the wind. Yes. Can you imagine leaves on the wind? ಗಾಳಿ ಒಳಗ ಗಾಳಿ ಮೇಲೆ ನಿಂತಾವಂತ ಎಲೆಗಳು. ರೈಟರ್ದ ನ್ಯಾಕೆ ಹಿಂಗಿರ್ತದ. ಗಾಳಿ ಮೇಲೆ ಎಲೆ ನಿಲ್ಲಂಗಿಲ್ಲ, ಬಟ್ ಹಾರ್ಕೊಂತ ಹೋಗ್ಬಿಡ್ತಾವ. ಬಟ್ ಹೀಸ್ ಇಮ್ಯಾಜಿನೇಷನ್ ಅಂಡ್ ಅಪ್ರೋಚ್ ಇಸ್ ಆ ಗಾಳಿ ಮೇಲೆ ಎಲೆಗಳು ನಿಲ್ತಾವ. ಬ್ಯೂಟಿಫುಲ್ ಟೈಟಲ್. Some wording, some lines really makes us to think how words play in our life. So that is what his uniqueness lay in his ability to teach the basic truths of life in an easy and amusing manner. Amusing antandre surprising, different hanga. So this particular essay, this is not a story, this is a life experience. So he has summed up all these things in an essay. In an essay. Now, what was his profession, dear students? Last one question from Mr. Writer's paragraph. What was his profession? ಏನಂತ ಕೆಲಸ ಮಾಡ್ತಿದ್ರು ಗಾರ್ಡಿನರ್ ಅವರು? ಜರ್ನಲಿಸ್ಟ್. ಜರ್ನಲಿಸ್ಟ್, ಕರೆಕ್ಟ್. ಅಲ್ಲಿ ಪೋಸ್ಟ್ ಕೊಟ್ಟಾರಪ್ಪಿ, EDITOR. ಎಡಿಟರ್ ಕನ್ನಡ ಒಳಗೆ ಏನಂತೀವಿ? ಬಸು ಅಂದ್ರೆ ಇಬ್ರು ಬಸು ಒಟ್ಟಿಗೆ. ಸಾಕು ಮಹಾರಾಜ್, ಎಡಿಟರ್ ಕನ್ನಡ ಒಳಗೆ ಏನಂತೀವಿ? ಅಭಿಷೇಕ್ ಮೊಪ್ಪನ್ ಸಂಪಾದಕರು. ಕರೆಕ್ಟಾ ಸಾಕು? ಸಂಪಾದಕರು ಅಂದ್ರ ಕಲೆಕ್ಟ್ ಮಾಡೋದಾಗ್ತದೆ. ಎಡಿಟರ್ ಇನ್ ಕನ್ನಡ what do we call? ಕಟ್ ಮಾಡಿ ಎಲ್ಲ ಶಾರ್ಟ್ ಮಾಡಿ ಬರೀತಾರಲ್ಲ, ಗೊತ್ತಿಲ್ಲ? ಚೆಕ್ ಮಾಡಿ ಹೇಳ್ರಿ. ಕರೆಕ್ಟ್ ಐತಿ ಹಾ ಮ್ಯಾಮ್, ಸಂಪಾದಕರುನೇ ಅಂತ ಐತ್ರಿ ಮ್ಯಾಮ್. ಹಂಗೆ ಐತಿ ಮೇಡಮ್. ಸಂಪಾದಕರು ಆಯ್ತು. ಹಂಗಿದ್ರ he was an editor. ಸಂಪಾದಕ. Editor of the Daily News. Editor is the main post in the journalism department. Editor is the main post. ಚಲೋ, ಈ ಹೋಲ್ ಎಸ್ಸೆ ಅದಲ್ಲ, ಯಾವ ಥೀಮ್ ಮೇಲೆ ಬರೀತಾರ, ಯಾವುದೇ ಎಸ್ಸೆ ಆಗ್ಲಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅನುಭವ ಒಳಗ ಸ್ಟೂಡೆಂಟ್ಸ್ ನಾವು ಸ್ಕೂಲ್ ಲೈಫ್ ಒಳಗ ಇಂಡಿಪೆಂಡೆನ್ಸ್ ಡೇ ಮೇಲೆ ಎಸ್ಸೆ ಬರೀರಿ,
ನಿಮ್ದು ಟೂರ್ ಮೇಲೆ ಎಸ್ಸೆ ಬರೀರಿ. ನಿಮ್ದು ಟೂರ್ ಮೇಲೆ ಎಸ್ಸೆ ಬರೀರಿ. ಅಭಿಷೇಕ್ ಮತ್ತೆ ನೀವು ಫೋಟೋ ತಗೋಬೇಕಾ ಪಿ? ಲಾಸ್ಟ್ ಒಂದ್ಸತಿ ಇದು ಸ್ಕ್ರೀನ್ ಮೇಲೆ ಎಲ್ಲಾ ವಿಡಿಯೋಸ್ ಎಲ್ಲ ಅವ್ರದ್ದು ಇದು ಕಾಣಿಸ್ತದೆ ನೋಡು, ಅದನ್ನೇ ತಗೋ. ಎಸ್ ಮೇಡಮ್. ಎಲ್ಲ ಒಮ್ಮೆ ಸಿಕ್ಬಿಡ್ತೈತೆ. ಇದು ಒಂದೊಂದ ಎರಡೆರಡು ಸತಿ ಹೊಡಿಬೇಕಾಗ್ತದಪ್ಪೆ. ಅದು ಒಂದೇ ಕ್ಲಿಕ್ ಒಳಗ್ ಬಂದ್ಬಿಡ್ತೈತಿ. ಅದಕ್ಕೆ ಏನಂತಾರ ನಂಗೆ ವರ್ಡೇ ಬರೋಲ್ ಬಾಯಾಗ. ಹಿಂಗ್ ಕಾಡಿಸ್ತಾವ ನೋಡ್ ಶಬ್ದಗಳು, ಬೇಕಂದಾಗ ಬಾಯಾಗ ಬರಂಗಿಲ್ಲ. ಆನ್ ಸೇಯಿಂಗ್ ಪ್ಲೀಸ್. ಆನ್ ಸೇಯಿಂಗ್ ಪ್ಲೀಸ್. ಪ್ಲೀಸ್ ಅಂದ್ರೆ ಏನ್ ಗಂಟು ಹೋಗ್ತೈತಿ? ಪ್ಲೀಸ್ ಅನ್ಲಿಲ್ಲ ಅಂದ್ರೆ ಏನ್ ಗಂಟು ಹೋಗ್ತೈತಿ? If we start this class with this note, dear students, Abhishek Mupainmat, could you please take the attendance shots for me? ಇದು ಹಂಗ. ಏ ಅಭಿಷೇಕ್ ಸ್ವಲ್ಪ ಸ್ಕ್ರೀನ್ ಶಾಟ್ ಹೊಡಿಯೋ, ನಾ ಅಟೆಂಡೆನ್ಸ್ ಬೇಕು ನನಗ. ಇದು ಹೆಂಗ ಅನಸ್ತೈತಿ? ಏ ಅಭಿಷೇಕ್ ಸ್ವಲ್ಪ ಅಟೆಂಡೆನ್ಸ್ ಹೊಡ್ ಜಲ್ದಿ ಕಳ್ಸ. ಇದು ಹೆಂಗ ಅನಸ್ತೈತಿ? ಏ ಅಭಿಷೇಕ್ ಜಲ್ದಿ ತಗೋರೋ, ಇಷ್ಟು ಬರಂಗಿಲ್ಲ ನಿನಗ? ಇದು ಹೆಂಗ ಅನಸ್ತೈತಿ? ಅಭಿಷೇಕ್ ಸ್ವಲ್ಪ ಅಟೆಂಡೆನ್ಸ್ ತಗೋಪಿ, ಯಾಕಂದ್ರೆ ನಾಳೆ ನಾ ಅಂದ್ರ ಕ್ಲಾಸ್ ಆಗಣ ನಾ ಅಟೆಂಡೆನ್ಸ್ ಹಾಕೋಬೇಕ. ನೀ ಕ್ಲಾಸ್ ನಡೀತಾ ಒಂದ್ 15 ನಿಮಿಷ 15-20 ನಿಮಿಷಗಣ ಅಟೆಂಡೆನ್ಸ್ ತಗೊಂಡು ಕ್ಲಾಸ್ ಮುಗಿಯೋಣ ನೀವು ಕಳಿಸ್ ನನಗೆ. ಸೊ ಟೋನ್ ಆಫ್ ದ ಪರ್ಸನ್ ಇಸ್ ವೆರಿ ಮಚ್ ಮ್ಯಾಟ್ರಿಂಗ್. ಸೊ ಆ ಟೋನು, ಆ ಶಬ್ದಗಳು ನಯವಾಗಿರ್ಬೋದು, ಆದ್ರ ಹೇಳೋದ್ ಹೆಂಗ್ ಹೇಳ್ಬೇಕು? ರಿಕ್ವೆಸ್ಟಿಂಗ್ ಹೇಳ್ಬೇಕು, ಆಟಿಟ್ಯೂಡ್ ಮೇಲೆ ಹೇಳ್ಬೇಕು, ಸೊಕ್ಕಿನಿಂದ ಹೇಳ್ಬೇಕು. ಅದೇ ಥೀಮ್ ಮ್ಯಾನ್ ಸ್ಟೋರಿ ಅದ. ಸೊ ಹಾಗಾಗಿ ನಮ್ಮ ಮಾತಿನ ಶೈಲಿ ಹೆಂಗಿರ್ಬೇಕು, ಇದರಿಂದ ನಾವ್ ಏನ್ ಕಲಿಬಹುದು ಅಂದ್ರೆ ಈ ಪರ್ಟಿಕ್ಯುಲರ್ ಎಸ್ಸೆಯಿಂದ ಇದೊಂದು ಅನುಭವ. ಓಕೆ, ಒಂದು ಕರ್ಟಸಿ ಅಂದ್ರೆ ಏನು ಗಂಗಾ? ಅನುಕಂಪ. ಸೌಜನ್ಯ. ಸಿವಿಲಿಟಿ ಅಲಿಜಾ? ಫಾರ್ಮಲ್ ಪೊಲೈಟ್ನೆಸ್, ನಾಗರಿಕತೆ. ವೆರಿ ಗುಡ್. ಮೀನಿಂಗ್ಸ್ ಒಳಗೆ ಏನು ಕಂಪಲ್ಷನ್ ಇಲ್ಲ, ನೀವು ಕನ್ನಡ ಒಳಗ್ ಬರ್ಕೋಬಹುದು. ಬಟ್ ಅದನ್ನ ಈ ಶಬ್ದದ ಸ್ಪೆಲ್ಲಿಂಗ್ ಮರಿಬೇಡ್ರಿ, ಯಾಕಂದ್ರೆ ಇದಾದ ತಕ್ಷಣ ಆಕ್ಟಿವಿಟಿ ಇರ್ತದ. ಈ ಲೆಸನ್ ಈ ಟಾಪಿಕ್ ಆಗೋಣ. ಮೊರಾಲಿಟಿ, ನೈತಿಕತೆ. ರೆಸ್ಪಾನ್ಸಿಬಿಲಿಟಿ, ಅಜಯ್ ಹೇಳೋ ಒಂದರೆ ಅಂತರ. ರೆಸ್ಪಾನ್ಸಿಬಿಲಿಟಿ ಕರ್ತವ್ಯ. ಡ್ಯೂಟಿ, ಕರ್ತವ್ಯ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು? ಜವಾಬ್ದಾರಿ. ಹಾ ಪೂಜಾ ಹೇಳ. ಕಂಟ್ರೋಲ್, ಮೀನ್ಸ್ ವಾಟ್? ಮ್ಯಾಮ್ ಹಿಡಿತ. ಓಕೆ, ಬೇರೆ ಯಾವ್ದಾದ್ರು ಶಬ್ದ ಕಂಟ್ರೋಲ್ಕ್ಕ? ನಿಯಂತ್ರಣ. ಈ ಪರಿಸ್ಥಿತಿ ಒಳಗ್ ಮ್ಯಾಚ್ ಆಗ್ತದೆ. ಹಿಡಿತ ಎಲ್ಲಾ ವರ್ಡ್ಸು ಎಲ್ಲಾ ಸಿಚುಯೇಷನ್ ಒಳಗ್ ಸೂಟ್ ಆಗಂಗಿಲ್ಲ. ಬಟ್ ಎರಡೂ ರೀತಿ ಶಬ್ದಗಳು ಗೊತ್ತಿರ್ಬೇಕು ನಮಗ್. ಸೊ ಇದು ನಿನ್ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಏನಂತ ಬೈದ ತಕ್ಷಣ ಹಿಡಿತ ಇಸ್ ಅಗ್ರಿವೇಬಲ್. ಬಟ್ ಇಲ್ಲಿ ಪರಿಸ್ಥಿತಿ ಒಳಗ್ ನಿಯಂತ್ರಣ, ಕಂಟ್ರೋಲ್ ಅಂದ್ರೆ ನಿಯಂತ್ರಣಕ್ಕೆ ನಾವು ಸಪೋರ್ಟ್ ಜಾಸ್ತಿ ವೋಟ್ ಹಾಕ್ಬೋದು. ಸೊ ಈ ಪರಿಸ್ಥಿತಿ ಒಳಗ್ ಸ್ಟೂಡೆಂಟ್ಸ್ ಇದ್ರ ಬಗ್ಗೆನೆ ನಿಮ್ಮ ದ ಥೀಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಲೈನ್ ಈಸ್ ಕರ್ಟಸಿ, ಸಿವಿಲಿಟಿ, ಮೊರಾಲಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಕಂಟ್ರೋಲ್. ಸೊ ನೀವು ವರ್ಡ್ಸ್ ಏನ್ ಮಾಡ್ತೀರಿ, ಬರಿತಾ ಹೋಗ್ತೀರಿ. ಇನ್ಮೇಲಿಂದ ಏನು ಕ್ಲಾಸ್ ವರ್ಕ್ ಕ್ವಶನ್ ಆನ್ಸರ್ಸ್ ಬರೆಯೋ ಗುದ್ದಾಡಕ್ ಹೋಗಂಗಿಲ್ಲ, ತಲೆನೇ ಕೆಡ್ಸ್ಕೋಬೇಡ್ರಿ. ಅದಕ್ಕೆ ನೀವು ನೋಟ್ಸ್ ಕೊಟ್ಟು ಕಳಿಸ್ತೈತಿ. ಇನ್ನ ವರ್ಡ್ಸ್ ವೊಕ್ಯಾಬುಲರಿ ಜಾಸ್ತಿ ಸ್ಟ್ರೆಸ್ ಕೊಡ್ತೀನಿ ಈ ಸತಿ. ಅದಕ್ಕ ನೀವು 100% ಅಟೆನ್ಷನ್ ಕೊಡ್ಲೇಬೇಕು. ಇದು ನಿಮ್ದು ಜವಾಬ್ದಾರಿ. ದಿಸ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಯಾಕಂತಂದ್ರೆ ಈ ಸೆಮ್ಮೆ ಒಳಗ್ ನಿಮ್ಗೆ ಆದಷ್ಟು ಮಟ್ಟಿಗೆ ಶಬ್ದಗಳ ಸಂಗ್ರಹಣೆ ಆಗ್ಲೇಬೇಕು. ಯು ಕೆನಾಟ್ ರಿಮೈನ್ ಲೈಕ್ ಬಿಫೋರ್. PUC ಒಳಗೆ ಹೆಂಗಿದ್ರಿ ಬೇಡ ನಮಗೀಗ. ಫಸ್ಟ್ ಸೆಮ್ಗೆ ಹೆಂಗಿದ್ರಿ ಬೇಡ. ಯು ಹ್ಯಾವ್ ಟು ಟ್ರೈನ್ ಯುವರ್ ಸೆಲ್ಫ್. ನಿಮ್ಗೆ ಏನೇನ್ ಹೇಳ್ಕೊಡ್ತದ ಅದನ್ನ ಪಾಲಿಸ್ಲೇಬೇಕು. ಅಂದ್ರನೇ
ನಿಮಗ ಲ್ಯಾಂಗ್ವೇಜ್ ಮೇಲೆ ನಿಯಂತ್ರಣ ಬರ್ತದ. ಇಲ್ಲಿಕಂತಂದ್ರ ನಿಮ್ದು ಜವಾಬ್ದಾರಿ ಹೋಗಿ ಬಿಡ್ತದ. ಹೌದಾ ಇಲ್ಲ? ಐ ಹೋಪ್ ಐ ಹ್ಯಾವ್ ಟಾಕ್ ಪ್ರಾಪರ್. ಪೊಲೈಟ್ನೆಸ್ ಅಂದ್ರ ಎಸ್ ಮ್ಯಾಮ್. ಪೊಲೈಟ್ನೆಸ್ ಅಂದ್ರ ಶುದ್ಧತೆ ಶುದ್ಧತೆ, ಅಂದ್ರೆ ಮೃದುವಾಗಿ ಮ್ಯಾಮ್. ಮೃದು, ಮೃದುವಾಗಿ ಮಾತಾಡುದ್ರಿ. ಸಾಫ್ಟ್. ಈಗ ಸಾಫ್ಟ್ ಮಾತಾಡೋರ್ ಮೇಲೆ ಯಾವತ್ತು ಸಿಟ್ಟು ಬರಂಗಿಲ್ಲ. ಜೋರ್ 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 ಮಾತಾಡೋರ್ ಹಾ ಹಾ ಸ್ವಲ್ಪ ನಾವು ಕಿರಿಕಿರಿ ಮಾಡ್ಕೋತೀವಿ. ಹೆಂಗ ಕಿರಿಕಿರಿ ಅಂತಂದ್ರ ಸಭ್ಯತೆ. ಸಭ್ಯತೆ. ಅಬ್ಸಲ್ಯೂಟ್ಲಿ. ಸೊ ಯಾವ ಪರಿಸ್ಥಿತಿ ಒಳಗ ಈ ಸಭ್ಯತೆ ಯಾರ್ ಕಳ್ಕೊಂಡ್ರು, ಯಾವ ಪರಿಸ್ಥಿತಿ ಒಳಗ ಈ ಸಿವಿಲಿಟಿನ ಕಳ್ಕೊಂಡ್ರು, ಕರ್ಟಸಿನ ಮರ್ತು ಬಿಟ್ರು, ಜವಾಬ್ದಾರಿನ ನೆನಪೇ ಇಟ್ಕೊಳ್ಳಿಲ್ಲ, ಮೊರಾಲಿಟಿ ಇರ್ಲಾರ್ದಕ್ಕೆ ಈ ಜವಾಬ್ದಾರಿ ಮರಿತೀವಿ. ಈ ಜವಾಬ್ದಾರಿ ತೋರಿಸ್ಲಾರ್ದಕ್ಕೆ ಎದಕ್ಕ ಲಕ್ಷಣ ಹೆಂಗ ಸಿವಿಲಿಟಿ ತಪ್ಪಿದ್ರು. ಸೊ ಇವು ಎಲ್ಲದ್ರ ಮಧ್ಯೆ ಓಕೆ ಜಯಶ್ರೀ ಹೇಳಕತ್ತಾಳ ಪೊಲೈಟ್ನೆಸ್ ಇಸ್ ಪ್ರಾಮಾಣಿಕತೆ. ಕರೆಕ್ಟಾ? ಪ್ರಾಮಾಣಿಕತೆ ಆನೆಸ್ಟಿ. ಪೊಲೈಟ್ನೆಸ್ ಈಸ್ ಆಲ್ವೇಸ್ ಮೃದು. ಸೊ ಯಾವ ಪರಿಸ್ಥಿತಿ ಒಳಗೆ ಯಾರ್ಯಾರು ಮರತ್ರು ಅಂತ ನೋಡೋಣ. ಸೊ ಇನ್ಮೇಲೆ ಸ್ವಲ್ಪ ಕ್ಯಾರೆಕ್ಟರ್ ಸ್ಕೆಚ್ ಬೇಕಾಗ್ತದ. ಅಂದ್ರೆ ಯಾರ ಕ್ಯಾರೆಕ್ಟರ್, ಇಲ್ಲಿ ಕ್ಯಾರೆಕ್ಟರ್ ಹೆಸರು ಹುಡುಕುದು ಬಲು ಕಷ್ಟ. ಈಗ ನೀವು 24 ಮಂದಿ ಅದಿರಿ, ನಾನ್ ಹಿಡ್ಕೊಂಡ ನಮ್ ಹೆಸರು ನಮಗ್ ಗೊತ್ತಿರ್ತಾವ. ಬಟ್ ಈ ನಮ್ಮ ಗಾರ್ಡಿನವ್ರವ್ರು ಹೆಸರು ಶಿಕ್ಷೆ ಇಲ್ಲ, ಬರೀ ಪೊಸಿಷನ್ ಅಷ್ಟೇ ಹೆಸರು ಕೊಟ್ಟಾರ. ಸೊ ಅದನ್ನ ನೋಡೋಣ ಅಂತ ಇವಾಗ. ಸೊ ಇನ್ಮೇಲಿಂದ ರೀಡಿಂಗ್ ಏನ್ ಫಸ್ಟ್ ಟೈಮ್ ಮಾಡಿಸ್ತೀವಿ ಅದ್ರಲ್ಲಿನೇ ವರ್ಡ್ಸ್ ತೆಗೆದು ವರ್ಡ್ ಶಬ್ದಗಳನ್ನ ಲಿಸ್ಟ್ ಮಾಡೋಗ ಅಷ್ಟೇ. ಇನ್ಮೇಲೆ ನೀವೇ ಓದ್ಬೇಕು. ಇವತ್ತಿನ ಹೋಮ್ವರ್ಕ್ ಅಂತಂದ್ರೆ ಯು ಹ್ಯಾವ್ ಟು ರೀಡ್ ದಿಸ್. ಪವನ್ ಅಂತೂ ಎಲ್ಲಾ ಫೋಟೋ ಹೊಡೆದ್ ಕಳ್ಸಂಗ್ ಶಿಸ್ತಂಗೆ ಅವ್ನ ಬಟ್ಟದ ಇಂಡಿಕೇಶನ್ ಮಾಡ್ಕೊಟ್ಟ. ಆ ರೋಡ್ ಮೇಲೆ ಸಿಗ್ನಲ್ ಇರ್ತಾವಲ್ಲ ಹಂಗ ಸಾಗರ್ ಮನೇಜ್ಗೆ ಈಗ ಎಂಟ್ರಿ ಹೊಡಿತಾನ ನೋಡವ ದನಾಕ. ಈಗ ಎದ್ದು ಹಲ್ದಿ ತಿಕ್ಕೊಂಡ್ ಬಂದಿರ್ಬೇಕಿವ. ನಾವೆಲ್ಲ ಪೂಜೆ ಗೀಜಿ ಮುಗಿಸ್ ಕೊಡ್ತೀವಿ ಅಭ್ಯಾಸ ಮಾಡಕ. ನಿಮ್ಮ ಹುಡುಗರು ಚಲೋ. ಆನ್ ಸೇಯಿಂಗ್ ಪ್ಲೀಸ್. ಆನ್ ಸೇಯಿಂಗ್ ಅಂತಂದ್ರ ಸೇಯಿಂಗ್ ಅದ ಹೇಳಿದ್ರ ಪ್ಲೀಸ್ ಅಂತ. ದಿಸ್ ಇಸ್ ದ ಟೈಟಲ್. ಅದ್ರ ಅರ್ಥ ಗೊತ್ತಾಯ್ತಾ? ಇದು ಕ್ಲಿಯರ್ ಅದ ಇದ್ರ ಅರ್ಥ? ಎಸ್ ಮ್ಯಾಮ್. ಒಬ್ನೇ ಎಸ್? ಉಳಿದವ್ರು 23 ಮಂದಿ ಜೀವಂತ ಅದಿರ ಇಲ್ಲ? ಓದ್ರಿ. ನಮ್ ಜಯಶ್ರೀ ಸೈಲೆಂಟ್ ಕಿಲ್ಲರ್ ನೋಡಕ್ಕೆ. ಸುಖಾಸ ಯಸ್ ಮೇಡಮ್ ಅಂತ ಕೈಯತ್ತ. ಇಂತ ಕ್ಲಾಸ್ ತಗೊಂಡ್ ಏನ್ ಮಾಡ್ಲಿಲ್ಲ ಇನ್ನ ಒಂದೀಟ್ ಅನ್ಮ್ಯೂಟ್ ಮಾಡಿ ಯಸ್ ಮೇಡಮ್ ಅಂತ ಓದ್ರಿ ಎಲ್ಲಾರು. 1 2 3 ಓದ್ರಲ್ಲ. Yes, ma'am. Yes, ma'am. ಒಟ್ಟಿಗೆ ಬರ್ಬೇಕು. Yes, ma'am. ಆನ್ಲೈನ್ ಹೋಗಿ ಆಫ್ಲೈನ್ ಆಗಿರ್ಬೇಕಿದೆ. ಯಾಕಂತಂದ್ರ ಈ ಸಭ್ಯತೆ ಮರ್ತು ಬಿಡ್ರಿ. ಆನ್ಲೈನ್ ಸಭ್ಯತೆ ಯಾಕಂತಂದ್ರ ಮರತ್ರ ಮಾತ್ರ ಗೊತ್ತಾಗ್ತೈತಿ ವಾಟ್ ಇಸ್ ದ ಸಭ್ಯತೆ. ಬಯಸ್ಕೊಂಡ್ರ ಮಾತ್ರ ಗೊತ್ತಾಗ್ತೈತಿ. ಆ ಮೂಮೆಂಟ್ ಅಟ್ಟೆ ಮತ್ ಮರ್ತ್ ಬಿಡ್ತಾರಲ್ಲ. ಬಾ Yes ma'am. ಚಲೋ ಫಸ್ಟ್ ಲೈನ್ let us read and try and understand where the situation has been created. ಇಂಗ್ಲಿಷ್ ಲ್ಯಾಂಗ್ವೇಜ್ ಬಹಳ ಕೆಟ್ಟಿರ್ತೈತಿ ಸ್ಟೂಡೆಂಟ್ಸ್. ಇದ್ರಾಗ ಸಭ್ಯತೆನ ಬಹಳ ಪಾಲಿಸ್ತಾರ. ನಾವ್ ಇನ್ ಕೇಸ್ ಇಂಗ್ಲಿಷ್ ಮೂವೀಸ್ ನೋಡ್ತಿದ್ವಿ ಅಂತಂದ್ರೆ ನಾವು ಪ್ಲೀಸ್, ಕುಡ್ ಯು, ಕ್ಯಾನ್ ಯು ಪ್ಲೀಸ್ ಇವೆಲ್ಲ ಏನು ಪೊಲೈಟ್ನೆಸ್ ಹೇಳಕ್ಕ. ಈಗ ಹೇಳತಾವ್ ಗೋ ಅಂಡ್ ಗೆಟ್ ಯುವರ್ ನೋಟ್ಸ್. ಹಿಂಗ್ ಹೇಳುದ ಹೆಂಗಪ್ಪ? ನಮ್ ಪೂಜಾ ಹೇಳ್ತಿರ್ತಾಳೆ ಹೆಚ್ಚಾಗಿ ಗೋ ಅಂಡ್ ಗೆಟ್ ಯುವರ್ ನೋಟ್ಸ್. ಇನ್ನೊಬ್ರು ಏನ್ ಹೇಳ್ತಿರ್ತಾರ ಸ್ವಲ್ಪ ಬುಕ್ಸ್ ತೊಂಬಲ್ಲ ನೀ ಅಂತ ಹಿಂಗ್ ಹೇಳ್ತಿರ್ತಾರ. ಸೊ ಎರಡರದೊಳಗೆ ಎಷ್ಟು ಫರಕ್ ಇರ್ತದ ಅದನ್ನೇ ಅಬ್ಸರ್ವ್ ಮಾಡ್ಬೇಕು. ಇವತ್ತು ಇಡೀ ದಿನ ಅಬ್ಸರ್ವ್ ಮಾಡ್ರಿ ಮನ್ಯಾಗ ಯಾರು ಪೊಲೈಟ್ ಇರ್ತಾರ, ಯಾರು ಇಂಪೊಲೈಟ್ ಇರ್ತಾರ. ಅದೇ ನಿಮ್ದು ಆಕ್ಟಿವಿಟಿ ಇವತ್ತು. ನಾಳೆ ಹೇಳ್ರಿ ನನಗೆ ಯಾರ್ಯಾರು ಇಂಪೊಲೈಟ್ ಇದ್ರಿ ಮೇಡಮ್. ಮಮ್ಮಿ ಹಿಡ್ಕೊಂಡ ಮತ್ತೆ ನೋ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಾವು ಇಂಪೊಲೈಟ್ ಇರ್ತೀವಿ. ಚಲೋ. ದ ಯಂಗ್ ಲಿಫ್ಟ್ ಮ್ಯಾನ್ ಇನ್ ಅ ಸಿಟಿ ಆಫೀಸ್. ಓಕೆ ಸ್ಟೂಡೆಂಟ್ಸ್ ನಿಮ್ ಕ್ಯಾರೆಕ್ಟರ್ ಹಾಕೋರಿ. ಈಗ ವರ್ಡ್ಸ್ ಎಲ್ಲಾ ಬರ್ದಿರ್ಬೇಕು. ಅದ್ರ ನಂತರ ಕ್ಯಾರೆಕ್ಟರ್ಸ್ ಅಂತ ಹಾಕೊಂಡು ಯಂಗ್ ಲಿಫ್ಟ್ ಮ್ಯಾನ್ ಇದು ಫಸ್ಟ್ ಕ್ಯಾರೆಕ್ಟರ್. ಈ ಮನುಷ್ಯನ ಹೆಸರೇ ಇಲ್ಲ, ಅದಕ್ಕೆ ಹೇಳಿದ್ದು ನಾಮಕರಣ ಆಗಿಲ್ಲ ಇದ್ರಲ್ಲಿ. ದ ಯಂಗ್ ಲಿಫ್ಟ್ ಮ್ಯಾನ್ ಇನ್ ಅ ಸಿಟಿ ಆಫೀಸ್. ಎಲ್ಲೈತಿ ಸಿಚುವೇಶನ್? ಸಿಟಿ ಆಫೀಸ್.
ಸೊ ಇಮ್ಯಾಜಿನ್ ಮಾಡ್ರಿ ಒಂದ್ 10 ಫ್ಲೋರ್ ಬಿಲ್ಡಿಂಗ್ ಅದ. ಆ ಬಿಲ್ಡಿಂಗ್ ಹೆಸರು ಹೆಸರಿಡ್ರು. ನಾವರ ಹೆಸರಿಡು. City office. ಸಿಟಿ ಆಫೀಸ್ ಬಿಜಾಪುರ್ ಸಿಟಿ ಆಫೀಸ್ ಏನ್ರ ಒಂದ್ ಹೆಸರಿಟ್ರ ತಹಶೀಲ್ದಾರ್ ಆಫೀಸ್. ಎಕ್ಸಾಮ್ನಾಗ ತಪ್ಪಿ ಬರಿಬೇಡ್ರ ಇವೆಲ್ಲ. ದ ಯಂಗ್ ಲಿಫ್ಟ್ ಮ್ಯಾನ್ ಏನ್ ಹೇಳಿದ್ದ ಬಸು? The young lift man in a city office who threw a passenger out of his lift the other morning. ಈ ಅದರ್ ಅಂದ್ರೆ ಏನ್ ಗೊತ್ತಾ? ನೆನ್ನೆದು ಅಥವಾ ಮೊನ್ನೆದು. ಓಕೆ. And was fined for the offense. Offense ಅಂದ್ರೆ ಅಪರಾಧ. ಎಸ್ ಮ್ಯಾಮ್. ಎಸ್. ಅವನಿಗೆ ಫೈನ್ ಹಾಕಿದ್ರು. ಫೈನಿಂಗ್ ಯೂಶಲಿ ಹೆಂಗ? ಇಲ್ಲ ಜಾಬ್ದಿಂದ ತೆಗಿಬಹುದು, ಜಾಬ್ದಿಂದ ತೆಗ್ದಿಲ್ಲ ಅಂತ ಅರ್ಥ. ಫೈನ್ ಅಂದ್ರೇನು ಅವನಿಗೆ ದುಡ್ಡದಿಂದ ಪನಿಷ್ಮೆಂಟ್ ಕೊಡ್ತಾರತಿ. ಎಂಪ್ಲಾಯ್ಮೆಂಟ್ ಒಳಗ್ ಬಹಳ ಡೇಂಜರ್ ಇರ್ತೈತಿ. ಸಮ್ಟೈಮ್ಸ್ ಸ್ಯಾಲರಿ ಒಳಗ್ ಕಟ್ ಮಾಡ್ಬಿಡ್ತಾರ ಫಾರ್ ಸರ್ಟನ್ ಅಫಿಷಿಯಲ್ ಮಿಸ್ಟೇಕ್. ಇದು ಒಂದು ಡ್ರಾಪ್. ಇದು ಒಂದು ರಿಮಾರ್ಕ್ ಇದ್ದಂಗ, ಹಿಂಗ್ ಬಟ್ ಮಾಡಿ ತೋರ್ಸ್ದಂಗ ನೀ ತಪ್ಪು ಮಾಡ್ದಿ ಅಂತ ಹೇಳಿ. ಅದು ಒಂಥರ ಚುಚ್ಚಬೇಕು, ಅದು ಮತ್ತೊಮ್ಮೆ ರಿಪೀಟ್ ಆಗ್ಬಾರ್ದು ಅನ್ನೋದಕ್ಕೂ ಫೈನ್ ಹಾಕ್ತಾರೆ. ಈಗ ಗಾಡಿ ಮೇಲೆ ಹೋಗುವಾಗ ಸಪೋಸ್ ಸೋನು ಚೌಹಾಣ್ ಎಷ್ಟ್ ಸತಿ ಫೈನ್ ಹಾಕಿರ್ಬೇಕು, 2 ಸತಿ ಫೈನ್ ಕೊಟ್ಟಿರ್ಬೇಕು ನೋಡ್ರಿ. ಇಲ್ಲ ಗಪ್ಪಾಗಿ ಪೊಲೀಸರಿಂದ ಓಡೋಗಿರ್ಬೇಕು. ಯಾಕಂತಂದ್ರ ಎಷ್ಟಲ್ಲಿ ಎಕಡೆ ಮಾಡ್ಕೊಂಡ್ ಬರ್ತಾನ ಅದಕ್ಕೆ. ಯಾಕಲೆ ಸೋನು? The young lift man in a city office who threw a passenger out of his lift the other morning and was fined for the offense was, ಇಲ್ಲಿ ಇಷ್ಟು ದೊಡ್ಡದೈತ್ ನೋಡ್ರಿ ಇದು, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಠ. was ಮುಂದ್ ಪರಿಸ್ಥಿತಿ ಚೇಂಜ್ ಆಗಿದೆ. was undoubtedly in the wrong. undoubtedly ಅಂದ್ರೆ ನಿಸ್ಸಂದೇಹ. ಅನುಮಾನ ಇಲ್ಲ. ನಿಸ್ಸಂದೇಹವಾಗಿ ತಪ್ಪಿದ್ದ ಅಂತ. ವೆರಿ ಗುಡ್. ನಿಸ್ಸಂದೇಹವಾಗಿ. ಇಟ್ಟು ದೊಡ್ಡ ನೋಡ್ರಿ ಸಬ್ಜೆಕ್ಟ್. ಸಬ್ಜೆಕ್ಟ್ ಇಸ್ ವಾಟ್? ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಒಳಗ ದ ಯಂಗ್ ಲಿಫ್ಟ್ ಮ್ಯಾನ್ ಇನ್ ಸಿಟಿ ಆಫೀಸ್ ಹೂ ಅಂದ ತಕ್ಷಣ ಟನ್ ಅಂತ ಇಲ್ಲಿ ಶಿಫ್ಟ್ ಆಕೈತದ. ಯಂಗ್ ಲಿಫ್ಟ್ ಮ್ಯಾನ್ ಹೂ ಥ್ರೂ ಅ ಪ್ಯಾಸೆಂಜರ್ ಔಟ್ ಆಫ್ ಹಿಸ್ ಲಿಫ್ಟ್ ದ ಅದರ್ ಮಾರ್ನಿಂಗ್ ಅಂಡ್ ವಾಸ್ ಫೈನ್ಡ್ ಫಾರ್ ದ ಆಫೆನ್ಸ್. ಇಲ್ಲಿ ತನ ಸಬ್ಜೆಕ್ಟ್ ಐತಿದು, ಆಮೇಲೆ ವರ್ಬ್ ಅದ, ಆಮೇಲೆ ಆಬ್ಜೆಕ್ಟ್ ಅದ. ಹೆಂಗೈತ್ ನೋಡ್ರಿ ಸೆಂಟೆನ್ಸ್. ಇಷ್ಟು ದೊಡ್ಡದು ನೌನ್ ಫ್ರೇಸ್. ಇದು ಬರೇ ನೌನ್ ಅಲ್ಲ, ನೌನ್ ಫ್ರೇಸ್ ಅಂತಾರೆ ಇದು. ಇಲ್ಲಿ ಮಟಾನು ಒಂದೇ ಮನುಷ್ಯನ ಬಗ್ಗೆ ಒಂದೇ ಸಿಚುವೇಶನ್ ಅನ್ನು ಹೇಳೋದಕ್ಕೆ ಇಷ್ಟೆಲ್ಲ ಕನೆಕ್ಟಿವ್ ವರ್ಡ್ಸ್ ಹಾಕ್ಯಾರ. ಇಲ್ಲಿ ಹೂ ಪ್ರೊನೌನ್ ಹಾಕ್ಯಾರ, ಒಂದು ಕಂಜಂಕ್ಷನ್ ಅಂತ ಅಂದ್ ಇಟ್ಬಿಟ್ರ. ಇನ್ ದ ರಾಂಗ್ ಅಂದ್ರೆ ಅವ ಮಾಡಿದ್ದು ತಪ್ಪು. ಇಟ್ ವಾಸ್ ಅ ಕ್ವಶನ್ ಆಫ್ ಪ್ಲೀಸ್. ಯಾವಾಗ್ಲೂ ಇನ್ವರ್ಟೆಡ್ ಕಾಮ ಬಂದ ತಕ್ಷಣ ಸ್ವಲ್ಪ ಇಲ್ಲಿ ಬ್ರೇಕ್ ಕೊಡ್ರಿ, ಆಮೇಲೆ ಅನ್ರಿ ಇಟ್ ವಾಸ್ ಅ ಕ್ವಶನ್ ಆಫ್ ಪ್ಲೀಸ್. ಯಾಕಂತಂದ್ರೆ ಈ ಸೆಂಟೆನ್ಸ್ ಜೊತೆ ಇರಂಗಿಲ್ಲ, ಇದ್ರದೇ ಒಂದು ಸ್ಪೆಷಲ್ ಐಡೆಂಟಿಟಿ ಇರ್ತದೆ. ಯಾವ ಪ್ರಶ್ನೆ ಹುಟ್ಟಿತ್ತು? ಪ್ಲೀಸ್ ಅನ್ನೋ ಶಬ್ದ. ಏನಕ್ಕಂತ ಇನ್ನು ಮುಂದ್ ನೋಡೋ. ದ ಕಂಪ್ಲೇನಂಟ್ ನವೀನ್ ಹಡಪತ್ ಈಗ ಎಚ್ಚರ ಅದಪ್ಪ. ದ ಕಂಪ್ಲೇನಂಟ್ ಎಂಟರಿಂಗ್ ದ ಲಿಫ್ಟ್ ಸೇಡ್. ದ ಕಂಪ್ಲೇನಂಟ್ ಎಂಟರಿಂಗ್ ದ ಲಿಫ್ಟ್. ಕಂಪ್ಲೇನಂಟ್ ಅಂದ್ರ ಇಟ್ ಈಸ್ ದ ಸೆಕೆಂಡ್ ಕ್ಯಾರೆಕ್ಟರ್ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಇದೇ ಪ್ಯಾಸೆಂಜರ್. ದೂರುದಾರ. ಹಾ, ನಾ ಈಗ ಕಂಪ್ಲೇಂಟ್ ಹೇಳ್ತಿರ್ತಾರಲ್ಲ, ಯಾರದು? ಯಾರು ಹೇಳ್ತಾರ ನಮ್ ಗ್ರೂಪ್ ನಾಗ ಕಂಪ್ಲೇಂಟ್? ಐ ಥಿಂಕ್ ಬಸವರಾಜ್ ಮಂಡೆಗರ್ ಕಂಪ್ಲೇಂಟ್ ಮಾಡೋ ಚಟ ಬಾಳದು ಫ್ರೆಂಡ್ಸ್ ಒಳಗ. ಯಾಕೋ ಬಸ್ಸು? ದ ಕಂಪ್ಲೇನಂಟ್ ಎಂಟರಿಂಗ್ ದ ಲಿಫ್ಟ್ ಸೇಡ್ ಸ್ಟಾಪ್. ಒಂದ್ 10 ಮಾಲ ಬಿಲ್ಡಿಂಗ್ ಐತೆ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಬಿಲ್ಡಿಂಗ್ ಐತಿ. ಇಲ್ಲಿ ನೋಡ್ರಿ ಬಿಲ್ಡಿಂಗ್, ಇವ್ ಬಿಲ್ಡಿಂಗ್ ಅಂತ ಇಮ್ಯಾಜಿನ್ ಮಾಡ್ಕೊರಿ. ಬೋರಮ್ಮ ಗುಡ್ಡದು ಈಗ ಎಚ್ಚರ ಹೀರೋಯಿನ್. ಇವ್ ನಟ್ರು ಲಿಫ್ಟ್ ಹಚ್ಚು ನಡ್ರಿ. ಆ ಯಂಗ್ ಲಿಫ್ಟ್ ಕಡೆ ಹೋಗಿಸ್ಕೊಂಬರೋನಿರ್ಲಿ. ಇದು 1 2 3 4 5. ಇವ ಲಿಫ್ಟ್ ಮ್ಯಾನ್ ಇಲ್ಲಿ ಕೂತಿರ್ತಾನ. ಇಲ್ಲಿ ಕೂತಿರ್ತಾನ ಗ್ರೌಂಡ್ ಫ್ಲೋರ್ ನಾಗ. ಕಾಣ್ಸಾತದ ನಿಮ್ಗ? ಬರೋ ಹೂ ಅನ್ರಿ. ಏನಿದ್ ಮಬ್ಬದಿರಿ. ಹೂರಿ ಮೇಡಮ್. Yes, madam. ಕ್ಲಾಸ್ ಅದ, ಕ್ಲಾಸ್ ನಡ್ದದ, ನಮ್ಮ ಕ್ಲಾಸ್ ಗತೆನೆ ಫೀಲ್ ಮಾಡಂಗಿಲ್ಲಲ್ಲ ನೀವ್. ಎಂತ ಬೋರಿಂಗ್ ಜನರೇಷನ್ ಐತಿ ನಿಮ್ದು. ಇಲ್ಲಿ ಲಿಫ್ಟ್ ಮ್ಯಾನ್ ಕೂತಾನ. ಇಲ್ಲದ ನೋಡ್ರಿ ಇವ. ಯಾರಿವ? ಯಂಗ್ ಲಿಫ್ಟ್ ಮ್ಯಾನ್. ಟೀ ಸತ್ಯಕ್ಕೆ ಐತ್ ನೋಡ್ರಿ. ಇಲ್ಲಿ ನೀವ ಪ್ಯಾಸೆಂಜರ್ ಎಂಟ್ರಿ ಹೊಡ್ದ.
ನೀವು ಪ್ಯಾಸೆಂಜರ್ ಇಲ್ಲಿ ಬಂದ್ ಏನ್ ಬಿಟ್ಟ ಟಾಪ್ ಅಂದ ಅಂದ್ರೆ ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅವನಿಗೆ. ಅವ ಏನ್ ಅನ್ಬೇಕಾಗಿತ್ತು, ಕುಡ್ ಯು ಪ್ಲೀಸ್ ಟೇಕ್ ಮೀ ಟು ದ ಟಾಪ್ ಫ್ಲೋರ್ ಅನ್ಬೇಕಾಗಿತ್ತು. ಇಷ್ಟು ಟೈಮ್ ಇರ್ಲಿಲ್ಲ ಒಂದ್ ಕಡೆ. ಅವ ಏನಂದ ಟಾಪ್ ಅಂದ್ಬಿಟ್ಟ. ಏನಂದ ಮೇಡಮ್ ವಾಯ್ಸ್ ಬ್ರೇಕ್ ಆಗತೈತ್ರಿ. ಬ್ರೇಕ್ ಆಗಕತ್ತದ. Yes, ma'am. Voice break ನಾ ಆಗತ್ತೆ. ಲಿಫ್ಟ್ ನಾಗ Yes, ma'am. ಹತ್ತೀನಿ ಮತ್ತೆ lift ನಾಗ್ ಹತ್ತೀನಿ. ನಾ ಲಿಫ್ಟ್ ಮೇಡಮ್ ನಾಗ ಅದೀನಿ. ವಾಯ್ಸ್ ಸ್ಟ್ರಕ್ ಆಗತೈತ್ರಿ. ನಾ ಲಿಫ್ಟ್ ನಾಗ ಅದೀನಿ ಪೂಜಾ. ಹಾ ಮೇಡಮ್. ನಾ ಲಿಫ್ಟ್ ನಾಗ ಹೋಗಿನ್ ಮತ್ ದನಿ ಹಂಗ್ ಬರ್ಬೇಕ. ನೀವು ಹತ್ರಿ ಹಂಗ. ದ ಲಿಫ್ಟ್ ಮ್ಯಾನ್. ಅದಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ರೀ ಮೇಡಮ್. ನಾ ಗಿಡ ಹತ್ಬೇಕಾಗ್ತದ್ರಿ ಮೇಡಮ್. ಅದಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದಿಲ್ಲ. ನಾನ್ ಲ್ಯಾಪ್ಟಾಪ್ ತಗೊಂಡ್ ಹತ್ತೀನಿ ನಾ ಮತ್ ಹಂಗ ಹತ್ತಿಲ್ಲ. ಮೊಬೈಲ್ ಲ್ಯಾಪ್ಟಾಪ್ ಪಾರ್ಲೆಜಿ ಬಿಸ್ಕಿಟ್ ಅದಾವ ಕೈಯಾಗ. ಪ್ಲಸ್ ನಿಮ್ ಅಟೆಂಡೆನ್ಸ್. ಮೇಡಮ್ ಈಗ ನಾ ಗಿಡ ಹತ್ಕೊಂಡಿರ್ಬೇಕಾಕದ್ರಿ. ಮೇಡಮ್ ಲ್ಯಾಪ್ಟಾಪ್ ಬಿದ್ದೈತ್ರಿ. Okay. The lift man demanded, "Top, please." Lift man ಏನ್ ಬೇಕಾಗಿತ್ತು? ಏನ್ ಬೇಕಾಗಿತ್ತು? ಟಾಪ್ ಪ್ಲೀಸ್. ಚಂದಂಗ ಟಾಪ್ ಪ್ಲೀಸ್. ಟಾಪ್ ಪ್ಲೀಸ್ ಅಲ್ಲ, ಟಾಪ್. ಟಾಪ್ ಹಾ, ಪಿ ಸ್ಟಾರ್ಟಿಂಗ್ ಆವಾಜ್ ಬರಬಾರ್ದು. ಟಾಪ್ ಪ್ಲೀಸ್ ಹೇಳ್ರಿ. Top, please. ಹಾ, ಮೈ ಟಾಪ್ ಟಾಪ್ ಪ್ಲೀಸ್. ಪ್ಲೀಸ್. ಹಾ, ಇನ್ನೊಂದ್ 10 ದನಿ ಬರ್ಬೇಕು. Top, please. ದಿವ್ಯಾ, Top, please. ಅಜಯ್, ಎಸಿ, ಅಜಯ್ ಏನ್ರಿ ಚಲವಾದಿ, ಮೇಡಮ್? ಏನ್ರಿ ಮೇಡಮ್? ಟಾಪ್ ಪ್ಲೀಸ್ ಅನ್ನ. ಹೇಳ್ರಿ ಮೇಡಮ್. ಟಾಪ್ ಪ್ಲೀಸ್. ಟಾಪ್ ಪ್ಲೀಸ್. ಅಜಯ್ ಜಲ್ವಾದಿ, ನಿನ್ ಹೆಸರು ಚೇಂಜ್ ಮಾಡ್ದೆ ಈ ಸತಿ. ನಾ ಎಸಿ SK ನಡೀತದ. ಓನ್ಲಿ ಫಾರ್ ನಿಮ್ಮ ಡಿಸ್ಕಷನ್. ಹೆಸರು ಯಾಕಂತಂದ್ರ ಕ್ಲಾಸ್ ಇದ್ರಾಗ ಹೆಸರು ಇಲ್ಲ ಮನುಷ್ಯರ್ದು. ಅದಕ್ ನಮ್ ಹೆಸರನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ ಮಾಡೋಣಂತ. ನೆನಪು ಉಳಿಬೇಕಲ್ಲ ನಿಮಗ. ಆನ್ ಸೇಯಿಂಗ್ ಪ್ಲೀಸ್ ಅದ್ ಗದ್ಲ ಏನಾಗಿತ್ತು ಅಂತ. ಸಿವಿಲಿಟಿ ಮರಿಬೇಕಲ್ಲ ನೀವು. ಮೊರಾಲಿಟಿ ಮರಿಬೇಡ್ರಿ. ಸಿವಿಲಿಟಿ ಮರೆತ್ರ ಸೆಟ್ ಮಾಡುವ. ಮೊರಾಲಿಟಿ ಟಾಪ್ ಪ್ಲೀಸ್ and this concession being refused, he not only declined to comply with the instruction. ಎಷ್ಟು ದೊಡ್ಡ ಸೆಂಟೆನ್ಸ್ ಹಾಕ್ಯಾರಪ್ಪ ಈ ಗಾರ್ಡಿನ್ ಅವರು. ಒಟ್ಟೆ ಕಂಜಂಕ್ಷನ್ ಬಿಟ್ಟು ಅಳಗಾಡಿಲ್ ನೋಡಿ. ಇಲ್ಲಿ ಅಂಡ ಇಲ್ಲಿ ಬಟ್ ಇಲ್ಲ ಅಂಡ ಬಟ್ ತಿಳ್ಕೊಳ್ಳೋದ್ರಾಗ ಒಂದು ಟ್ರ್ಯಾಪ್ ಬಿಟ್ಟಿರ್ತೈತಿ ನಮ್ದು. ದ ಲಿಫ್ಟ್ ಮ್ಯಾನ್ ಡಿಮಾಂಡೆಡ್ ಟಾಪ್ ಪ್ಲೀಸ್. ಹಾ, and this concession being refused. ಯಾರಿಂದ ರೆಫ್ಯೂಸ್ ಆಯ್ತದು? ಮಿಸ್ಟರ್ ಪ್ಯಾಸೆಂಜರ್. ಯಂಗ್ ಲಿಫ್ಟ್ ಮ್ಯಾನ್. ಅವ ಯಾಕೆ ಅನ್ಬೇಕು? ಇಲ್ಲಿ ನೋಡಗ ಸಾಕು ಹತ್ಯಾನ. ಇಲ್ಲಿ ಲಿಫ್ಟ್ ಮ್ಯಾನ್ ಕೂತಾನ. ಇಲ್ಲಿ ಸಾಕು ಮಹಾರಾಜ್ ಎಂಟ್ರಿ ಹೊಡೆದ. ಇವ ಪ್ಯಾಸೆಂಜರ್ ಎಲ್ಲಿಂದ ಹೋಗ್ಬೇಕವ? ಇಲ್ಲಿಂದ ಇಲ್ಲಿ ಟಾಪ್ ಫ್ಲೋರ್. ಇಲ್ಲಿ ಪೂರಾ ರೂಪ ಕಳ್ಸಿ. ಅವ ಆಕಾಶನಾಗ ಯಾಕೋ ಅಡ್ಡಾಡ್ತಿದ್ದೆ, ಮ್ಯಾಲೆ ಕಳ್ಸಿ ನನಗೆ. ಸೊ ಇವ ಏನಂದ ನನಗ ನೀ ಪ್ಲೀಸ್ ಅನ್ನು. ಸ್ಟೂಡೆಂಟ್ಸ್ ಪ್ಲೀಸ್ ಲಿಸನ್ ಕೇರ್ಫುಲಿ. ಸ್ಟೂಡೆಂಟ್ಸ್ ಲಿಸನ್ ಕೇರ್ಫುಲಿ. Ma'am, ನಿಮ್ ವಾಯ್ಸ್ ಬ್ರೇಕ್ ಆಗತ್ತೆ. ಇರ್ಲಿಲ್ಲ, ನಾ ಲಿಫ್ಟ್ ನಾಗ ಅದೀನಿ. ದ ಲಿಫ್ಟ್ ಮ್ಯಾನ್ demanded, "Stop, please." And this concession being refused, he not only declined to comply. Comply ಅಂದ್ರ ಗಂಗಾದೇವಿ ಅನುಸರಿಸಿ ಮ್ಯಾಮ್. ಅನುಸರಿಸಿ. ಥ್ಯಾಂಕ್ ಯು ಡಿಯರ್. ಯಾರು ಕ್ಷಮಾಕತ್ತಾರ? ಇಟ್ ಕೋವಿಡ್ ಕಳ್ಸಿರಲ್ಲರೇ ಆನ್ಲೈನ್ ನಾಗ. ನಮಗ್ ಬರೇ ಹಾಯ್ ಅಂದ್ ಹೋಗಿತ್ತ ಅನ್ಕತನ. This concession being refused, he not only declined to comply with the instruction, but hurl ಅಂದ್ರ HURL ಅಂದ್ರ ಎಸೆದರು ಮೇಡಮ್. ಎಸ್ಯುದ ಮೇಡಮ್ ಲಿಫ್ಟ್ ನಿಂದ ಹೊರಗೆ ಕಳ್ಸೋದು ಮೇಡಮ್. ಹಾ, ಹೊರಗ್ ಕಳ್ಸೋದು. ಇದು ಯಾರ ಧ್ವನಿ ಗೊತ್ತಾಗ್ಲಿಲ್ಲ. ಈ ಅಭಿಷೇಕ್ ಒಮ್ಮೆ 29 ಆಗ್ಯಾರ. ಹೆಂಗ್ ಬಂದ್ರ ಗೊತ್ತಿಲ್ಲ. ಫೋಟೋ ಹೊಡ್ಕೊ.
ವಿಶಾಲ್ ಪವರ್ ಬಂದಲ್ಲ ಇವತ್ತ. ಏ ಚಿಕನ್ Yes, madam. ವಿಶಾಲ ಏನ್ ನಿನ್ ಫೋಟೋ ಹಾಕ್ತಿ ಅದು ಎಂತ ಸ್ಟೇಟಸ್ ಇಟ್ಟಿದ್ದಿ ಗೊತ್ತೇನ್ ನೀ ವಿಶಾಲ? ಮಾಸ್ಕ್ ಹಾಕೊಂಡಿನಿ ಮೆಣ್ಣೆ ವೈಟ್ ಮಾಸ್ಕ್. Chalo, let us understand this. The lift man demanded top please. Ima demand madana, and this concession being refused, he not only declined to comply with the instruction but hurled the passenger out of the lift. Ama passenger ni ಎತ್ತಿ ಹೊರಗೆ ಬೀಸಾಡ್ದ. ಅವ ಏನಂದ, ನನಗ ಟಾಪ್ ಪ್ಲೀಸ್ ಅಂದ್ರ ಮಾತ್ರ ನಿನಗ್ ಮ್ಯಾಲ್ ಕರ್ಕೊಂಡು ಹೋಗ್ತೇನೆ, ಇಲ್ಲ ಕರ್ಕೊಂಡು ಹೋಗುದಿಲ್ಲ. ನಮ್ಮ ಅಜಯ್ ಅಂತಿದ್ದಲ್ಲ ಸ್ಟಾರ್ಟಿಂಗ್, ಹಿಂಗ ನೋಡ್ರಿ ನಾವ್ ಹಿಂಗ ಇರೋರ್ರಿ. ನಮ್ಮ ಅಜಯ್ ಫುಲ್ ಚೇಂಜ್ ಆಗ್ಬಿಟ್ಟನ್. ಟಾಪ್ ಪ್ಲೀಸ್ ಅಲ್ಲ, ಫುಲ್ ಪ್ಲೀಸ್ ಪ್ಲೀಸ್ ಆಗ್ಬಿಟ್ಟನ್ ಅವ. ಟಾಪ್ ಪ್ಲೀಸ್ and this concession being refused, he not only declined to comply with the instruction but hurled the passenger out of the lift. ಈ ಕನ್ಸೆಷನ್ ಅನ್ನ ಅವ ಒಪ್ಕೊಳ್ಳಿಲ್ಲ. ಇದನ್ನ ಸಹಿಸ್ಕೊಳ್ಳಾರ್ದಕ್ಕ ಅವನ ಎತ್ತಿ ಹೊರಗ ಮಿಸ್ಟರ್ ಲಿಫ್ಟ್ ಮ್ಯಾನ್ ಒಗದ್ ಬಿಟ್ಟ. ದಿಸ್ of course was carrying a comment on manner too far. ಈ ಮ್ಯಾನರಿಸಮ್ಸ್ ಅಂದ್ರ, ಮ್ಯಾನರ್ ಅಂದ್ರ ನಡವಳಿಕೆ, ವರ್ತನೆ ಮ್ಯಾಮ್. ಹಾ, ನಿಮಗ್ ಯಾರೇ ಎಷ್ಟೇ ರೂಡ್ ಆಗಿ ಅಂದ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಬರ್ತೇನೆ ಇದಕ್ಕ? ಇವತ್ ನನ್ ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ಅಂದಿಲ್ಲ, ನನಗ ಪ್ಲೀಸ್ ಮೇಡಮ್ ನನಗ್ ನೋಟ್ಸ್ ಕಳಿಸ್ರಿ ಅಂದಿಲ್ಲ ಅಂತ ಹೇಳಿ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಲೆ? ಕೊಡಕ್ ಬರುತ್ತಾ? ಕೊಡಕ್ ಬರುತ್ತಾ? ಏನ್ ಮಾಡ್ತೀರಿ ನೋಡ್ರಿ. ಬ್ಯಾಡ್ರಿ ಮೇಡಮ್. ಏನ್ ಮಾಡ್ಕೋತೀರಿ ಮಾಡ್ಕೋರಂತ ನಮ್ಮ ಅದೇ ಒರಿಜಿನಲ್ ಆದಪ್ಪ ಮತ್ತ. ಮೇಡಮ್ ಅವ್ನು ಯಾವ್ದು ಬರ್ತೈತ್ರಿ. ಈ ತರ ಸಿವಿಲಿಟಿ ಇರ್ಲಾರ್ದಕ್ಕ, ಡಿಸ್ಸಿವಿಲಿಟಿ ಇರೋದ್ರಿಂದ ಇದು ಇಲ್ ಮ್ಯಾನರ್. ಮ್ಯಾನರ್ ಅಪೋಸಿಟ್ ಏನು? ಇಲ್ ಮ್ಯಾನರ್ ಬಿಹೇವಿಯರ್ ಆಫ್ ದ ಲಿಫ್ಟ್ ಮ್ಯಾನ್. ಇವನಿಗೆ ಪ್ಲೀಸ್ ಅನ್ಲಾರ್ದಕ್ ಇವನಿಗೆ ಶಿಟ್ ಗಿಡ ಅವ್ನ ಎತ್ತಿ ಹೊರಗ್ ಬಿಸಾಡ್ದ. ಹೊರಗ್ ಬಿಸಾಡ್ದಂದ್ರ ನೂಕಿ ಬಿಟ್ಟ ಲಿಫ್ಟ್ ಹೊರಗಿಂದ. ಇಲ್ಲೇ ಎಂಟ್ರಿ ಹೊಡೆದ, ನೀ ನನಗ್ ಪ್ಲೀಸ್ ಅಂದಿಲ್ಲ, ನಾ ಯಾಕೆ ನಿನ್ ಮ್ಯಾಲ್ ಕರ್ಕೊಂಡ್ ಹೋಗ್ಬೇಕು? ಅವ ಬೇಕಂದ್ರೆ ಹೋಗ್ಬೇಕು ಬಟನ್ ಹೊತ್ಕೊಂಡು, ಇದು ಬೇರೆ ಮಾತ. ಬಟ್ ಅದು ಕಲ್ಚರ್ ಇರಂಗಿಲ್ಲ, ಬ್ರಿಟಿಷ್ ಮಂದಿ ಒಳಗ ಕಲ್ಚರ್ ಇರಂಗಿಲ್ಲ. ಯಾರ್ ಕೆಲ್ಸ ಯಾರ್ ಮಾಡ್ಬೇಕಲ್ಲ ಅವ್ರೇ ಮಾಡ್ಬೇಕ. ಸೊ ಹಾಗಾಗಿ ಅವ ಮ್ಯಾಲ ಹೋಲಿಲ್ಲ, ಇವನ್ ಎತ್ತಿ ಹೊರಗ್ ಬಿಸಾಡ್ಬಿಟ್ಟ. ಅವ ಪಾಪ ಮ್ಯಾಲ ಹೋಗುದೇ ಆಲಿಲ್ಲ, ಸಿಟ್ಟಿಗೆ ಅದ. ಸೊ ಇಲ್ಲಿ ಯಾವ ಪ್ರಶ್ನೆ ಹುಡ್ತದ? ನಡವಳಿಕೆ ಪ್ರಶ್ನೆನೂ ಹುಡ್ತದ. ಮ್ಯಾನರ್, MANNER. Discourtesy is not a legal offense. ರೈಟರ್ ಹೇಳ್ತಾನ, discourtesy is not a legal offense. ನಾಂದೆ ನೀವು ಹೋಮ್ವರ್ಕ್ ಬರೋದ್ ಕಳ್ಸಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರೆ ನಡೀತೈತ? ಆಗಂಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಅಲ್ಲ, ಇಟ್ಸ್ ನಾಟ್ ಅ ಲೀಗಲ್ ಥಿಂಗ್ ಟು ಪ್ರೊಡ್ಯೂಸ್. ಸೊ ಇದು ನಾವೇ ಸಿವಿಲಿಟಿ ಅರ್ಥ ಮಾಡ್ಕೊಂಡಿರ್ಬೇಕು. ಎಲ್ಲಾ ಲಾಸ್ನು ಬರೋದಿಲ್ಲ. ಒಬ್ರು ನನಗ್ ಪ್ಲೀಸ್ ಅಂದಿಲ್ಲ ಅಂತ ಹೇಳ ವಿ ಕೆನಾಟ್ ರೆಜಿಸ್ಟರ್ ಹಿಯರ್ ಅ ಕಂಪ್ಲೇಂಟ್. ಸೊ ಹಾಗಾಗಿ ಲೀಗಲ್ ಅಂದ್ರ listen students. I want to know whose side the birds are chirping. It's a beautiful noise, you know. ಯಾರು ಗಿಡದಾಗ ಹಚ್ಚಿರಿ? Hey, let me know, yeah. It is so soothing, you know. You watch this video. ಹಕ್ಕಿಗಳ ಸತಕ್ ನಮ್ ಕ್ಲಾಸ್ ಕೇಳಕತ್ತಾವೆ. Yes ma'am, they are also enjoying our class. Are Ajay is Basavara, whose side it is? Aliza's. ಅವ್ವ ದೇವ್ರೆ, ಆಡು ಬಂದ. ಮ್ಯಾಮ್ Ma'am, it is Borama ma'am. Goat. ಯಾರ ಸೈಡ್ ಇದು? ಇಲ್ರಿ ಮ್ಯಾಮ್, ಅಜಯ್ ಹೊರ ಹೊಲ್ದಾಗ ಕೂತಾನ. ಹೊರಗದೇನ್ರಿ? ನೀ ಒಳಗದಿ? ನಾ ಗಿಡದಾಗ ಕೂತೇನ್ರಿ ಮೇಡಮ್. ಫೋಟೋ ಹೊಡೆದು ಕಳಿಸ್ ನಮಗ. ಫೋಟೋ ಹೊಡೆದು ಕಳಿಸ್. ಕ್ಯಾಮ್ರಾ ಆನ್ ಮಾಡದೆ. ಏ ಕ್ಯಾಮ್ರಾ ಆನ್ ಮಾಡ. ಓಪನ್ ಮಾಡಿ ನೀ ಫೋಟೋ ತಗೋ. ಫೋಟೋ ಬೇರೆ
ಮೇಡಮ್ ಕ್ಲಾಸ್ ಕೇಳತ್ತೀನಿ ಬರ ಹೋಗಲ್ರಿ ನಾ. ಚಲೋ. This of course was carrying a comment on manner too far. ಸಾಕು ನೀವ್ ಒಂದ್ಸತಿ ರೀಡಿಂಗ್ ಅದು ಕೇಳಿದ್ದಿ. ಇಲ್ಲಿ ತಗಣ ಕಾಮ ಅದ, ಅಫ್ ಕೋರ್ಸ್ ತಗಣ ಕಾಮ ಅದ, ಇಲ್ಲಿ ವರ್ಬ್ ಸ್ಟಾರ್ಟ್ ಆಗ್ಯದ, ಕಂಟಿನ್ಯೂಟಿ ಆಫ್ ದ ವರ್ಬ್ ಅದ, ಕಂಟಿನ್ಯೂಸ್ ಟೆನ್ಸ್, ಮುಂದ ಆಬ್ಜೆಕ್ಟ್ ಅದ, ಬಟ್ ಅಗೇನ್ ಇಲ್ಲಿ ಅಡ್ವರ್ಬ್ ಬಂತ. ಸೊ ಇದನ್ನ ದಿಸ್ ಅಫ್ ಕೋರ್ಸ್ ವಾಸ್ ಕ್ಯಾರಿಂಗ್ ಅ ಕಮೆಂಟ್ ಆನ್ ಮ್ಯಾನರ್ ಟೂ ಫಾರ್. ಇದನ್ನ ಓದೋದ್ರಿಂದ ರೆಗ್ಯುಲರ್ಲಿ ಕೇಳೋದ್ರಿಂದ ಓದಿದ್ದನ್ನ ಅವಾಗ ಕ್ಲಾರಿಟಿ ಬರ್ತೈತಿ. ಸೊ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸಾಕು ಹೌ ಟು ರೀಡ್ ಸೆಕೆಂಡರಿ, ಫಸ್ಟ್ ಐಡೆಂಟಿಫೈ ದ ವರ್ಡ್ಸ್, ಫ್ಲೋ ಆಫ್ ದ ವರ್ಡ್ಸ್ ಗೊತ್ತಿರ್ಬೇಕಪ್ಪಿ. ಅದು ಕೇಳತ್ತಾ ಗೊತ್ತಾಗುತ್ತೆ. ಓದ್ತಿರ್ತೀವಿ ಅದೇ ಫ್ಲೋ ಅಲ್ಲಿ ನಿಮ್ ಟೀಚರ್ಸ್ ಓದ್ತಿರ್ತಾರ, ಎಸ್ಪೆಷಲಿ ಲ್ಯಾಂಗ್ವೇಜ್ ಟೀಚರ್ಸ್. ಸೊ ಅದನ್ನ ಆ ಭಾವನ್ನ ಅರ್ಥ ಮಾಡ್ಕೊಂಡು ಅದನ್ನ ಇಂಟೋನೇಷನ್ ಅಂತೀವಿ. ಧ್ವನಿ ಏರಿಳಿತಕ್ಕ ಇಂಟೋನೇಷನ್ ಅಂತೀವಿ. ಅದನ್ನ ಶಬ್ದಗಳು ಈ ಪಂಕ್ಚುಯೇಷನ್ ಮಾರ್ಕ್ಸ್ ನಮಗ್ ಗೈಡ್ ಮಾಡ್ತಾವ. ಓಕೆ, this of course Sure, was ma'am. carrying a comment on manner too far. ಎಲ್ಲೋ ದೂರದಿಂದ ಅಥವಾ ಇದ್ರ ಒಳಗೆ ಅಡಗಿರುವಂತಹ ಮೇನ್ ಪ್ರಶ್ನೆ ಅಂತಂದ್ರ ಈ ಪರಿಸ್ಥಿತಿ ಅಥವಾ ಈ ಅಸಭ್ಯತೆ ಮ್ಯಾನರ್ಗೂ ಸಂಬಂಧಪಡ್ತದ, ನಡವಳಿಕೆ ಮೇಲೂ ಸಂಬಂಧಪಡ್ತದ. Discourtesy is not a legal offense and it does not excuse assault and battery. Assault ಅಂತಂದ್ರ anywhere physically you are going to harm a person. Battery ಅಂದ್ರ ಗಂಗಾ ಮ್ಯಾಮ್ ಬ್ಯಾಟ್ರಿ ಅಂದ್ರೆ ಬ್ಯಾಟ್ರಿನೇ ಐತ್ರಿ ಮ್ಯಾಮ್, ಸರ್ಚ್ ಮಾಡ್ತೇನೆ. ಇಲ್ಲಪ್ಪಿ ನಾ ಕಳ್ಸಿನಿ, ಗಂಗಾ ಕಳ್ಸಿನ ಅದನ್ನ. ಐ ಹೋಪ್ ಶಿ ಶುಡ್ ಟೆಲ್ ನೌ. Yes, ma'am. The act of beating someone or something with successive. With Successive. yes, beating somebody ಅಂದ್ರ ಒಬ್ರಿಗೆ ಸಿಟ್ಟಿಗೆ ಮೇಲೆ ಕೈ ಹಚ್ತೀವಲ್ಲ, ಅದಕ್ಕೂ ಬ್ಯಾಟ್ರಿ ಅಂತೀವಿ. ಇಟ್ಸ್ ಅ ನ್ಯೂ ಮೀನಿಂಗ್ ಫಾರ್ ಮೀ ಆಲ್ಸೋ ಸ್ಟೂಡೆಂಟ್ಸ್, because this way usage I wasn't knowing. So Mr. Gardiner is teaching use battery in different sense also. ಇನ್ನ ಜೋಕ್ ಮಾಡ್ಬಿಡ್ರೆ ನಾ ಬ್ಯಾಟ್ರಿ ಎತ್ತೀನಿ ಅಂತೀನಿ. ಅಸಾಲ್ಟ್ ಅಂದ್ರ Ma'am, repeat that once again, please. yeah, ಆಗ್ಲೇ ರೀ ಮೇಡಮ್. discourtesy is not a legal offense. discourtesy ಭಾವ ಅಥವಾ ಇದು ಯಾವುದು ಲೀಗಲಿ ಇದನ್ನ ತಪ್ಪಾಗಿ ನಿರ್ದಿಷ್ಟವಾಗಿ ಹೇಳಕ್ ಬರಂಗಿಲ್ಲ. and it does not excuse assault and battery. ಸೊ ಇಲ್ಲಿ ಮ್ಯಾನರಿಸಮ್ಸ್ ಏನ್ ತಪ್ಪಿದಾವ, ಲಿಫ್ಟ್ ಮ್ಯಾನು ಪ್ಯಾಸೆಂಜರ್ಗ ನೂಕಿ ಹೊರಗ್ ಕಳಿಸ್ಬಿಟ್ಟ. ಸೊ ಅಲ್ಲಿ ಅವನ್ ಬಾಯಿಂದ ಬೈಯೋದು ಒಬ್ರಿಗೆ ಮನ್ಸಿಗೆ ಹತ್ತದ ಅಥವಾ ಅವ್ರ ಮರ್ಯಾದೆಗೆ ಧಕ್ಕಿ ಕೊಡ್ತದ. ಇನ್ನ ಆ ಸಿಟ್ಟಲ್ಲಿ ಬರೇ ನೀ ನನಗ್ ಪ್ಲೀಸ್ ಅಂದಿಲ್ಲ, ಇವನ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರಶ್ನೆ ಬರ್ತದ. ದೊಡ್ಡ ಅಷ್ಟು ರೆಸ್ಪೆಕ್ಟ್ ಕೊಡಕ್ ಇವನಿಗೆ, ಅದು ಭಾಷೆಯಲ್ಲಿ ಹೇಳ್ತೀನಿ ನಿಮಗ. ಅವಾಗ ಇಟ್ ಡಸ್ ನಾಟ್ ಎಕ್ಸ್ಕ್ಯೂಸ್ ಅಸಾಲ್ಟ್ ಅಂಡ್ ಬ್ಯಾಟ್ರಿ. ಸೊ ಹಂಗಂತ ಹೇಳಿ ಅವ್ರಿಗೆ ಫಿಸಿಕಲಿನೂ ನೀವು ಹೋಗಿ ಹರ್ಟ್ ಮಾಡಂಗಿಲ್ಲ, ಕೈ ಎತ್ತಂಗಿಲ್ಲ, ಅವ್ರನ್ನ ಮೈ ಮುಟ್ಟಿ ಅವ್ರನ್ನ ದೂಷಿಸಂಗಿಲ್ಲ ಅಥವಾ ದ್ವೇಷನ ತೋರ್ಸ್ಕೊಡಂಗಿಲ್ಲ. ನೂಕೋದೇ ಒಂದು ಇದು. ಯು ಟ್ರೈ ಟು ಟಚ್ ಸಂಬಡಿ ವಿತ್ ಅ ಬ್ಯಾಡ್ ಇಂಟೆನ್ಷನ್. ಅಂದ್ರ ಯಾಕ ನೀ ನನಗ್ ಸಾರಿ ಅಂದಿಲ್ಲ, ನೀ ನನಗ್ ಪ್ಲೀಸ್ ಅಂದಿಲ್ಲ, ನಡಿ ನೀ ಹೊರಗಂತ ನೂಕಿದ್ರ ಆ ಭಾವ ಏನ್ ಅನಿಸ್ತದ? ಇಲ್ ಮ್ಯಾನರ್, ಡಿಸ್ಕರ್ಟಸಿ. ಬಟ್ ಇದು ಇವ ನನಗ್ ಹಂಗಂತ ಹೇಳಿ ನಾವ್ ಅದನ್ನ ಲೀಗಲ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡಕಂಗಿಲ್ಲ. ಹೋಗಿ ಅಂಡರ್ ಎನಿ ಲಾ ದಿಸ್ ಪರ್ಸನ್ ಹ್ಯಾಸ್ ಡನ್ ಟು ಮೀ ಅಂತ ಹೇಳಿ ಕೇಸ್ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ. ಬಟ್ ಲೀಗಲ್ ಅಫೆನ್ಸ್ ಅಲ್ಲಂತ ಹೇಳಿ ನೀವ್ ಹೆಂಗ್ ಬೇಕಾದಂಗ್ ಬಿಹೇವ್ ಮಾಡಕ್ ಬರಂಗಿಲ್ಲ. ಇಟ್ ಡಸ್ ನಾಟ್ ಎಕ್ಸ್ಕ್ಯೂಸ್ ಅಂದ್ರೆ ಈ ಚೂಟ್ ಬಿಡಂಗಿಲ್ಲ ನಿಮಗ, ಯಾರಿಗೂ ನಿಮಗ್ ಸರಿ ಬರ್ಲಿಲ್ಲ ಅಂತ ಹೇಳಿ ಹೋಗಿ ಹೊಡೆಯೋದಕ್ಕ. that means no one has the right to hit anyone under any circumstance, either personal or professional. Are you getting my word? If a burglar breaks into my house, burglar andra kalla, thief anta barkondiದ್ರು ಪರವಾಗಿಲ್ಲ, ಕಳ್ಳ ಅಂತ ಬರ್ಕೊಂಡಿದ್ರು ಪರವಾಗಿಲ್ಲ. ಅವ ನನ್ನ ಮನಿ ಬಂದು ಕಣ್ಣ ಹಾಕಿದ ಅಂತಂದ್ರ ಐ ನಾಕ್ ಹಿಮ್ ಡೌನ್, ಅವ್ನ್ ಹೊಡಿತೀವಿ ಹಿಡಿದು. The law will acquit him. Acquit ಅಂದ್ರೆ ಏನು? Punish. Yes, ma'am. Kulase. ಖಲಾಸ್. The law will acquit me if a burglar breaks into my house and I knock him down. ಅವನು ದನ ಬಡದಂಗ್ ಬಡದ್ರ knock him down ಅಂದ್ರೆ ಜೋರಂಗ್ ಹೊಡಿಯೋದ. The law will acquit me.
ಅಂದ್ರೆ ಇವ ಮಾತಾಡೋದು ಯಾರು? ಹೂ ಇಸ್ ದ ಸ್ಪೀಕರ್ ಇಯರ್? ಈಸ್ ಆಲ್ಸೋ ಕ್ಯಾರೆಕ್ಟರ್. ಮಿಸ್ಟರ್ ಗಾರ್ಡಿನರ್ ಇಸ್ ದ ಸ್ಪೀಕರ್ ಇಯರ್. ಸೊ ಇನ್ನೊಂದ್ ಕ್ಯಾರೆಕ್ಟರ್ ಹಾಕೋರಿ. ದ ರೈಟರ್ ಎ.ಜೆ. ಗಾರ್ಡಿನರ್ ಡ್ಯಾಶ್ ಸ್ಪೀಕರ್ ಇನ್ ದ ಸ್ಪೀಕರ್ ಅಂಡ್ ನರೇಟರ್ ಎರಡು ಹೇಳ್ಬೋದು. he is speaking to us, no, will punish me. Yes, And ma'am. if I am physically assaulted ಅಂದ್ರೆ ನಮಗೆ ಯಾರು ಫಿಸಿಕಲಿ ಧಕ್ಕಿ ಕೊಟ್ರ, it will permit me to retaliate with reasonable violence. It will permit me to retaliate ಅಂತಂದ್ರ ಗಂಗಾದೇವಿ